ಭಾರತವನ್ನು ದೋಚಿದವರು ಈಗ ದಿವಾಳಿ. ಈಸ್ಟ್ ಇಂಡಿಯಾ ಕಂಪನಿಗೆ ಬೀಗ. ಬ್ರಿಟಿಷರು ಒಂದಲ್ಲ ಎರಡಲ್ಲ ಬರೋಬ್ಬರಿ 200 ವರ್ಷ ಭಾರತವನ್ನ ಆಳಿದ್ರು. ವ್ಯಾಪಾರಕ್ಕೆ ಅಂತ ಬಂದವರು ಕೊನೆಗೆ ಭಾರತೀಯರನ್ನೇ ಗುಲಾಮರನ್ನಾಗಿ ಮಾಡ್ಕೊಂಡ್ರು. ನಮಗೆ ಕೊಡಬಾರದ ಚಿತ್ರಹಿಂಸೆ ಕೊಟ್ರು. ಈ ಕೆಂಪು ಮೂತಿಗಳನ್ನ ಇಲ್ಲಿಂದ ಓಡಿಸೋದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ್ದ ಪ್ರಯತ್ನ ಒಂದೆರಡಲ್ಲ. ಕೊನೆಗೆ ಜೀವನವನ್ನೇ ಪಣಕ್ಕಿಟ್ಟು ಬ್ರಿಟಿಷರನ್ನ ಭಾರತದಿಂದ ಒದ್ದೋಡಿಸಲಾಯಿತು. ಈ ಕೆಂಪು ಪಿಶಾಚಿಗಳು ಭಾರತದಿಂದ ತೊಲಗುವಾಗ ಹಾಗೆಯೇ ಹೋದವರಲ್ಲ, ಸರಿಯಾಗಿಯೇ ಬಾಚಿಕೊಂಡು ಹೋದರು. ಕೋಟ್ಯಾಂತರ ಮೌಲ್ಯದ ವಜ್ರಾಭರಣ, ಸಾಂಬಾರು ಪದಾರ್ಥ, ಅಪರೂಪದ ಶಿಲ್ಪಕಲೆಗಳು, ಹೀಗೆ ಒಂದೆರಡಲ್ಲ. ಬ್ರಿಟಿಷರು ಇಲ್ಲಿಂದ ಕದ್ದೊಯ್ದಿದ್ದ ಭಾರತೀಯ ಆಸ್ತಿಗಳ ಮತ್ತು ವಸ್ತುಗಳ ಮೌಲ್ಯ ಇವತ್ತಿನ ದರದಲ್ಲಿ $45 ಟ್ರಿಲಿಯನ್ ಎಂದು ಅಂದಾಜಿಸಲಾಗಿದೆ. ನಮ್ಮ ಊಹೆಗೂ ನಿಲುಕದ್ದು. ಅಂದ್ರೆ ಬರೋಬ್ಬರಿ 3,780 ಲಕ್ಷ ಕೋಟಿ ರೂಪಾಯಿ. ಅಷ್ಟೊಂದು ಆಸ್ತಿ ಬ್ರಿಟಿಷರು ಲೂಟಿ ಮಾಡಿದ್ದು ಹೇಗೆ? ಬ್ರಿಟಿಷರು ಭಾರತದಿಂದ ಸಂಗ್ರಹಿಸಿದ ಹಣವೇ ಅವರ ಸಿರಿವಂತಿಕೆಗೆ ಮೂಲ ಕಾರಣ. ಉಪ್ಪಿನಿಂದ ಹಿಡಿದು ಬೇಳೆಕಾಳುಗಳವರೆಗೆ ಎಲ್ಲದಕ್ಕೂ ತೆರಿಗೆ ಹೇರಿದ್ರು. ಬಲವಂತವಾಗಿ ತೆರಿಗೆ ಸಂಗ್ರಹಿಸುತ್ತಿದ್ರು. ಭಾರತದ ರಾಜ ಮನೆತನಗಳ ಬಳಿಯಿದ್ದ ಚಿನ್ನಾಭರಣಗಳನ್ನ ಲಂಡನ್ನಿಗೆ ಸಾಗಿಸಿದ್ರು. ಕೈಗಾರಿಕಾ ಕ್ರಾಂತಿಯಿಂದ ಜಗತ್ತು ಬದಲಾದಂತೆ ಭಾರತದ ನೈಸರ್ಗಿಕ ಸಂಪತ್ತನ್ನ ಲೂಟಿ ಮಾಡಿ ತಮ್ಮ ದೇಶಕ್ಕೆ ಸಾಗಿಸಿದ್ರು. ಕೌನ್ಸಿಲ್ ಬಿಲ್ ಮತ್ತು ಹೋಮ್ ಚಾರ್ಜಸ್ ಮೂಲಕ ಹೇಗೆ ಭಾರತದ ಕೋಟ್ಯಾಂತರ ಮೌಲ್ಯದ ಸಂಪತ್ತು ಇಂಗ್ಲೆಂಡ್ ಸೇರಿತ್ತು, ಭಾರತದ ಗುಡಿ ಕೈಗಾರಿಕೆಗಳ ನಾಶ ಮತ್ತು ವಾಣಿಜ್ಯ ಬೆಳೆಗಳ ಬಲವಂತದ ಸಾಗುವಳಿಯಿಂದ ಭಾರತದ ಜಾಗತಿಕ GDP ಪಾಲು 1700ರಲ್ಲಿ 25% ಇದ್ದದ್ದು 1947ರಲ್ಲಿ 4%ಗೆ ಕುಸಿಯಿತು. ಬ್ರಿಟಿಷರ ಆ ಲೂಟಿ ಶುರುವಾಗಿದ್ದೇ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ. ಈಗ ಅದೇ ಈಸ್ಟ್ ಇಂಡಿಯಾ ಕಂಪನಿಗೆ ಶಾಶ್ವತವಾಗಿ ಬಾಗಿಲು ಮುಚ್ಚುವಂತಹ ಸ್ಥಿತಿ ಎದುರಾಗಿದೆ. ಈ ಕಂಪನಿ ಈಗ ಅಕ್ಷರಶಃ ದಿವಾಳಿಯಾಗಿದೆ. ಕಂಪನಿಯನ್ನ ಮುಚ್ಚಲೇಬೇಕು ಅನ್ನೋ ನಿರ್ಧಾರಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಈ ಹಿಂದೆಯೂ ಕಂಪನಿಗೆ ಇದೇ ಸ್ಥಿತಿ ಬಂದಿತ್ತು, ಆದ್ರೆ ಹೇಗೋ ಬಚಾವಾಗಿತ್ತು. ಆದ್ರೆ ಈಗ ಬಾಗಿಲು ಬಂದ್ ಮಾಡುವುದು ಅನಿವಾರ್ಯವಾಗಿದೆ. ಈ ಈಸ್ಟ್ ಇಂಡಿಯಾ ಕಂಪನಿ ಇದು ಬ್ರಿಟಿಷರ ಕಂಪನಿ ಆಗಿದ್ರು ರಾಜವಂಶದ ಸನ್ನದ್ದಿನ ಮೂಲಕ ಈ ಸಂಸ್ಥೆ ನಡೀತಾ ಇತ್ತು. 152 ವರ್ಷಗಳ ಹಿಂದೆಯೇ ಈ ಸಂಸ್ಥೆ ಹಣಕಾಸಿನ ಅಭಾವದಿಂದ ಮುಚ್ಚುವಂತಹ ಸ್ಥಿತಿ ಎದುರಾಗಿತ್ತು. ಆದ್ರೆ ಕೊನೆಯಲ್ಲಿ 2010ರಲ್ಲಿ ಅದಕ್ಕೆ ಮರುಜೀವ ಕೊಡಲಾಯಿತು. ಆ ಹೆಸರಿನ ಹಕ್ಕುಗಳನ್ನ ಪಡೆದ ಉದ್ಯಮಿಯೊಬ್ಬರು ಮತ್ತೆ ಕಂಪನಿ ಉಸಿರಾಡುವಂತೆ ಮಾಡಿದ್ರು. ಆ ವ್ಯಕ್ತಿ ಬೇರ್ಯಾರೂ ಅಲ್ಲ, ಒಬ್ಬ ಭಾರತೀಯ ಉದ್ಯಮಿ ಸಂಜೀವ್ ಮೆಹ್ತಾ. ಭಾರತವನ್ನೇ ಆಳಿದ ಕಂಪನಿಯೊಂದಕ್ಕೆ ಭಾರತೀಯನೇ ಒಬ್ಬ ಮಾಲೀಕನಾಗಿದ್ದು ವಿಧಿ ವಿಪರೀತವೇ ಸರಿ. ಆಗ ಅದು ದೊಡ್ಡ ಮಟ್ಟದ ಸುದ್ದಿಯೇ ಆಗಿ ಹೋಗಿತ್ತು. ಇಷ್ಟು ದಿನಗಳ ಕಾಲ ಈ ಕಂಪನಿ ಹಾಗೋ ಹೀಗೋ ನಡೀತಾ ಇತ್ತು. ಆದ್ರೆ ಈಗ ಈ ಕಂಪನಿ ಮೇಲೆ ಹೊರಲಾರದಷ್ಟು ಸಾಲ ಹೆಚ್ಚಾಗಿದೆ. ಮಾರುಕಟ್ಟೆಯಲ್ಲೂ ಕುಸಿತವನ್ನ ಕಂಡುಕೊಂಡಿದೆ. ಇಲ್ಲಿ ಸಿಗ್ತಾ ಇದ್ದ ಉತ್ತಮ ದರ್ಜೆಯ ಚಹಾ, ಆಹಾರ ಪದಾರ್ಥಗಳು ಗಣನೀಯವಾಗಿ ಕುಸಿತಗೊಂಡಿದೆ. ಹಾಗಾಗಿ ಕಂಪನಿ ಇನ್ನಷ್ಟು ಸಾಲವನ್ನ ಮೈ ಮೇಲೆ ಎಳೆದುಕೊಂಡಿದೆ. ಆದ್ರೆ ಆಶ್ಚರ್ಯ ಪಡಬೇಡಿ, ಈಸ್ಟ್ ಇಂಡಿಯಾ ಕಂಪನಿ ಮೇಲಿರುವ ಸಾಲ ಕೇವಲ 11.69 ಕೋಟಿ ರೂಪಾಯಿ. ಟ್ರಿಲಿಯನ್ ಗಟ್ಟಲೆ ಹಣವನ್ನ ಭಾರತದಿಂದ ಲೂಟಿ ಹೊಡೆದ ಕಂಪನಿ ಈಗ ಇಷ್ಟು ಸಣ್ಣ ಮೊತ್ತದ ಸಾಲವನ್ನೂ ತೀರಿಸಲಾಗದೆ ಕೊನೆಗೆ ಬೀಗ ಹಾಕುವಂತ ಹಂತಕ್ಕೆ ತಲುಪಿದೆ. ಅಲ್ಲಿಗೆ ವಸಾಹತುಶಾಹಿ ಬ್ರಿಟಿಷರ ಕೊನೆಯ ಕುರುಹು ಕೂಡ ಈಗ ಅಳಿದು ಹೋದಂತಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.